ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಆಲ್ರೆಡಿ ಒಂದು ಸೈನ್ಸ್ಗೆ ಸಂಬಂಧಿಸಿದಂತೆ ಒಂದು ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ವಿ. ಸೊ ಇದು ಒಂದು 2ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ ಮಕ್ಕಳ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, SA2 ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಒಟ್ಟಾರೆ 50 ಅಂಕಗಳಿಗೆ ಎಕ್ಸಾಮ್ ನಡೆಯುವಂಥದ್ದು. ಮೊದಲನೇದಾಗಿ ಭಾಗ ಎ ಭೌತಶಾಸ್ತ್ರ. ಸೊ ಇದರಲ್ಲಿ ನಾವು ಫಸ್ಟ್ ಮೇನಲ್ಲಿ ಕ್ವಶನ್ಸ್ ನೋಡೋಣ ಮಕ್ಕಳ. ಕೆಳಗಿನಗಳಿಗೆ ಸರಿಯಾದಂತಹ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ ಇಲ್ಲಿ ಫಸ್ಟ್ ಮೇನ್ ನೋಡೋಣ. ಆವೇಶಭರಿತ ವಸ್ತುವು ಆವೇಶರಹಿತ ವಸ್ತುವನ್ನು ತನ್ನೆಡೆಗೆ ತಳ್ಳುತ್ತದೆ, ವಿಕರ್ಷಿಸುತ್ತದೆ, ಆಕರ್ಷಿಸುತ್ತದೆ, ಯಾವುದಲ್ಲ. ಸೊ ಆವೇಶಭರಿತವಾಗಿರುವಂತಹ ವಸ್ತು ಆವೇಶರಹಿತ ವಸ್ತುವನ್ನು ತನ್ನೆಡೆಗೆ ಏನು ಮಾಡ್ತದೆ, ಆಕರ್ಷಿಸಿಕೊಳ್ತದೆ. ಏಕೆಂದರೆ ಒಂದು ವಸ್ತು ತುಂಬ ಆವೇಶಭರಿತವಾಗಿದೆ, ಇನ್ನೊಂದು ಆವೇಶರಹಿತವಾಗಿದೆ. ಹಾಗಾಗಿ ಆಬ್ವಿಯಸ್ಲಿ ಅದು ತನ್ನ ಕಡೆಗೆ ಅದನ್ನು ಆಕರ್ಷಿಸ್ಕೊಳ್ತದೆ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಆವೃತ್ತಿಯ ಏಕಮಾನ ಕೇಳಿದ್ದಾರೆ. ಸೊ ಆವೃತ್ತಿಯ ಏಕಮಾನ ಅರ್ಡ್ಸ್ ಆಗಿರ್ತದೆ ಮಕ್ಕಳ. ಸೊ ಫ್ರೀಕ್ವೆನ್ಸಿಯನ್ನು ಯಾವಾಗಲೂ ನಾವು ಅರ್ಡ್ಸಿಂದಲೇ ಮೆಷರ್ ಮಾಡೋವಂಥದ್ದು. ಹಾಗಾಗಿ HZ ಅಥವಾ ಅರ್ಡ್ಸ್ ಅಂತ ಬರೆದ್ರೆ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕಿದೆ. 3ನೇ ಪ್ರಶ್ನೆ, ಸ್ಥಾಯಿ ಘರ್ಷಣೆ ಎಂದರೇನು? ಸ್ಥಾಯಿ ಘರ್ಷಣೆ ಎಂದರೆ ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲು ಆರಂಭಿಸಲು ವಿರೋಧಿಸುವ ಬಲವನ್ನೇ ಸ್ಥಾಯಿ ಘರ್ಷಣೆ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಪ್ರತಿದೀಪ ವಸ್ತುಗಳು ಎಂದರೇನು? ಬೇರೆ ವಸ್ತುಗಳ ಬೆಳಕಿನಿಂದ ಹೊಳೆಯುವ ವಸ್ತುವನ್ನು ಪ್ರತಿದೀಪ ವಸ್ತುಗಳು ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿದೆ. ಇಲ್ಲಿ 2 ಅಂಕಗಳ ಪ್ರಶ್ನೆಗಳಿರ್ತದೆ. 5ನೇ ಪ್ರಶ್ನೆ, ಈ ಕೆಳಗಿನ ಸಂದರ್ಭದಲ್ಲಿ ಬಲ ಪ್ರಯೋಗಿಸುವ ಮೂಲ ಮತ್ತು ಅದು ಯಾವ ವಸ್ತುವಿನ ಮೇಲೆ ವರ್ತಿಸುತ್ತಿದೆ ಎಂಬುದನ್ನು ಗುರುತಿಸಿ ಹಾಗೂ ಬಲದ ಪರಿಣಾಮವನ್ನು ತಿಳಿಸಿ. ಸೊ ಒಂದು ನಿಂಬೆಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡುವುದು. ಸೊ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಂಬೆಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡುವ ಸ್ನಾಯು ಬಲವನ್ನು ಬಳಸಲಾಗ್ತದೆ. ಅದೇ ರೀತಿ ಈ ಸ್ನಾಯು ಬಲವು ನಿಂಬೆಹಣ್ಣಿನ ಮೇಲೆ ಪ್ರಯೋಗವಾಗ್ತದೆ. ಇದರ ಪರಿಣಾಮವಾಗಿ ನಿಂಬೆಹಣ್ಣಿನ ಆಕಾರದಲ್ಲಿ ಬದಲಾವಣೆ ಉಂಟಾಗ್ತದೆ. ಸೊ ಈ ರೀತಿ ನೀವು ಅದನ್ನು ವಿಸ್ತರಿಸಿ ಬರಿಬೇಕಾಗ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಟೂತ್ಪೇಸ್ಟ್ ಟ್ಯೂಬ್ನಿಂದ ಪೇಸ್ಟನ್ನು ಹೊರ ತೆಗೆಯುವುದು ಅಂತ ಕೇಳಿದ್ದಾರೆ. ಸೊ ಟೂತ್ಪೇಸ್ಟ್ ಟ್ಯೂಬಿನಿಂದ ಪೇಸ್ಟನ್ನು ಹೊರತೆಗೆಯಲು ಸ್ನಾಯು ಬಲವನ್ನು ಬಳಸಲಾಗ್ತದೆ ಮಕ್ಕಳ. ಸೊ ಇಲ್ಲಿ ಸ್ನಾಯು ಬಲವು ಟೂತ್ಪೇಸ್ಟ್ನ ಮೇಲೆ ಪ್ರಯೋಗವಾಗ್ತದೆ. ಇದರ ಪರಿಣಾಮವಾಗಿ ಟ್ಯೂಬ್ನ ಆಕಾರದಲ್ಲಿ ಬದಲಾವಣೆ ಆಗ್ತದೆ. ನೆಕ್ಸ್ಟ್, ತುಂಬ ರಿಪೀಟೆಡ್ ಆಗಿ ಕೇಳುವಂತಹ ಕ್ವಶನ್ ಇದು. ಆಟಗಾರರು ಸ್ಪೈಕ್ಸ್ ಇರುವ ಬೂಟುಗಳನ್ನು ಹೇಗೆ ಧರಿಸಿರುತ್ತಾರೆ, ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಯಾಕೆಂತ ಹೇಳಿದರೆ ಸ್ಪೈಕ್ಸ್ ಇರುವ ಬೂಟುಗಳು ಮತ್ತು ನೆಲದ ನಡುವಿನ ಘರ್ಷಣೆಯನ್ನು ಹೆಚ್ಚಿಸುವುದರ ಮೂಲಕ ಓಡುವಾಗ ಹೆಚ್ಚು ಹಿಡಿತವನ್ನು ಅದು ನೀಡುತ್ತದೆ. ಹಾಗಾಗಿ ಅದನ್ನು ಹಾಕ್ಕೊಳ್ಳುತ್ತಾರೆ ಮಕ್ಕಳು. ಸೊ ಈ ಪ್ರಶ್ನೆಗೆ ನಮಗೆ ಆಪ್ಷನನ್ನು ಕೊಟ್ಟು ಘರ್ಷಣೆಯು ಮಿತ್ರ ಮತ್ತು ಶತ್ರು ಎರಡೂ ಸಹ ಹೌದು ಎಂಬುದಕ್ಕೆ ಉದಾಹರಣೆ ಕೇಳಿದ್ದಾರೆ. ಸೊ ನಾವು ಕೆಲಸಗಳನ್ನು ಮಾಡಲು ವಸ್ತುಗಳನ್ನು ಕೈಯಲ್ಲಿ ಹಿಡಿಯಲು ಘರ್ಷಣೆ ಸಹಾಯ ಮಾಡ್ತದೆ. ಅದೇ ರೀತಿ ನಾವು ನಡೆದಾಡಲು ನೆಲದ ಮೇಲೆ ಸ್ಥಿರವಾಗಿ ನಿಲ್ಲಲು ನಮ್ಮ ಪಾದಗಳು ಮತ್ತು ನೆಲದ ನಡುವಿನ ಘರ್ಷಣೆಯು ಸಹ ಸಹಾಯ ಮಾಡುತ್ತದೆ. ಅದೇ ರೀತಿ ನಮಗೆ ಬೆಂಕಿ ಕಡ್ಡಿಯು ಬೆಂಕಿ ಪಟ್ಟಿಗೆಯ ಹೊರಟು ಮೇಲ್ಮೈ ಮೇಲೆ ಗೀಚಿದಾಗ ಘರ್ಷಣೆಯಿಂದ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಸೊ ಇದರಾಗಿ ಘರ್ಷಣೆ ಮಿತ್ರನೂ ಹೌದು, ಶತ್ರುವೂ ಆಗಿರ್ತದೆ. ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳ. 7ನೇ ಪ್ರಶ್ನೆ, ಶಬ್ದ ಮಾಲಿನ್ಯವು ಮಾನವರಿಗೆ ಹೇಗೆ ಹಾನಿಯನ್ನು ಉಂಟು ಮಾಡುತ್ತದೆ ಎಂಬುದನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನಮ್ಮ ಸುತ್ತಮುತ್ತಲಿನ ಅಧಿಕ ಗದ್ದಲವು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಅನೇಕ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ನಿದ್ರಾಹೀನತೆ, ಅತಿಯಾದ ರಕ್ತದೊತ್ತಡ, ಆತಂಕ ಮತ್ತು
ಮುಂತಾದಂಥ ಅಸ್ತವ್ಯಸ್ತತೆಗಳು ಶಬ್ದ ಮಾಲಿನ್ಯದ ಕಾರಣದಿಂದಾಗಿ ಉಂಟಾಗ್ತದೆ. ಅತಿಯಾದ ಶಬ್ದಕ್ಕೆ ನಿರಂತರವಾಗಿ ಗುರಿಯಾದ ವ್ಯಕ್ತಿಯು ತಾತ್ಕಾಲಿಕ ಅಥವಾ ಶಾಶ್ವತವಾಗಿ ಕಿವುಡುತನಕ್ಕೆ ಒಳಗಾಗ್ತಾನೆ. ಸೊ ಅದೇ ಪ್ರಶ್ನೆಗೆ ಆಪ್ಷನಲ್ ಕೊಟ್ಟು ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳನ್ನು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ. ಮೊದಲನೇದಾಗಿ ವಿಮಾನಗಳ ಇಂಜಿನುಗಳಲ್ಲಿ, ಸಾರಿಗೆ ವಾಹನಗಳಲ್ಲಿ, ಕಾರ್ಖಾನೆಗಳ ಯಂತ್ರಗಳಲ್ಲಿ ಮತ್ತು ಗೃಹೋಪಯೋಗಿ ಸಾಧನಗಳಲ್ಲಿ ಶಬ್ದ ನಿವಾರಕಗಳನ್ನು ಅಳವಡಿಸಲಾಗಿರ್ತದೆ. ನೆಕ್ಸ್ಟ್, ಗದ್ದಲವನ್ನು ಉಂಟು ಮಾಡುವಂತಹ ಎಲ್ಲ ಕಾರ್ಯಾಚರಣೆಗಳನ್ನು ವಾಸಸ್ಥಳದಿಂದ ದೂರದಲ್ಲಿ ನಡೆಸಬೇಕು. ನೆಕ್ಸ್ಟ್, ಗದ್ದಲವನ್ನು ಉಂಟು ಮಾಡುವಂತಹ ಕೈಗಾರಿಕೆಗಳನ್ನು ವಾಸಸ್ಥಳದಿಂದ ದೂರದಲ್ಲಿ ಸ್ಥಾಪಿಸಬೇಕು. ವಾಹನಗಳಲ್ಲಿ ಹಾರನ್ಗಳ ಬಳಕೆಯನ್ನು ಕಡಿತಗೊಳಿಸಬೇಕು. ಟಿವಿ ಮತ್ತು ಮ್ಯೂಸಿಕ್ ಸಿಸ್ಟಮ್ಗಳ ಶಬ್ದವನ್ನು ಕಡಿಮೆಗೊಳಿಸಬೇಕು. ಗದ್ದಲವು ವಾಸಸ್ಥಳಕ್ಕೆ ತಲುಪುವುದನ್ನು ನಿಯಂತ್ರಿಸಲು ಮತ್ತು ಮಾಲಿನ್ಯದಿಂದುಂಟಾಗುವ ಹಾನಿಕಾರಕ ಪರಿಣಾಮಗಳನ್ನು ಕಡಿಮೆಗೊಳಿಸಲು ರಸ್ತೆ ಬದಿಗಳ ಉದ್ದಕ್ಕೂ ಮತ್ತು ಕಟ್ಟಡಗಳ ಸುತ್ತ ಮರಗಳನ್ನು ಬೆಳೆಸಬೇಕು. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗೆ 4 ಅಥವಾ 5 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. 8ನೇ ಪ್ರಶ್ನೆ, ನೀವು ನಿಮ್ಮ ಕಣ್ಣುಗಳ ಕಾಳಜಿಯನ್ನು ಹೇಗೆ ವಹಿಸುವಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸಮಸ್ಯೆ ಇದ್ದರೆ ನಾವು ಕಣ್ಣಿನ ತಜ್ಞರ ಬಳಿ ಹೋಗಿ ನಿಯಮಿತವಾಗಿ ತಪಾಸಣೆಯನ್ನು ಮಾಡಿಸ್ಕೊಳ್ಳುವುದು. ಕಣ್ಣಿನ ತಜ್ಞರ ಸಲಹೆ ನೀಡಿದರೆ ಸೂಕ್ತ ಕನ್ನಡಕಗಳನ್ನು ಬಳಸಬೇಕು. ಅತಿ ಕಡಿಮೆ ಬೆಳಕು ಅಥವಾ ಅತಿಯಾದ ಬೆಳಕು ಕಣ್ಣುಗಳಿಗೆ ಒಳ್ಳೆಯದಲ್ಲ. ಅತಿ ಕಡಿಮೆ ಬೆಳಕು ಕಣ್ಣುಗಳಿಗೆ ಆಯಾಸ ಮತ್ತು ತಲೆನೋವನ್ನು ಉಂಟು ಮಾಡ್ತದೆ. ಸೂರ್ಯನ ಬೆಳಕಿನಂತಹ ಅತಿಯಾದ ಬೆಳಕು, ಬಲ್ಬ್ ಅಥವಾ ಲೇಸರ್ ಬೆಳಕು ಅಕ್ಷಿಪಟಲವನ್ನು ಹಾನಿ ಮಾಡ್ತದೆ. ಸೂರ್ಯನ ಬೆಳಕು ಅಥವಾ ಪ್ರಖರವಾದ ಬೆಳಕನ್ನು ನೇರವಾಗಿ ನೋಡಬಾರದು. ನಮ್ಮ ಕಣ್ಣುಗಳನ್ನು ಉಜ್ಜಬಾರದು. ಕಣ್ಣಿನೊಳಗೆ ಧೂಳಿನ ಕಣಗಳು ಹೋದಾಗ ಕಣ್ಣುಗಳನ್ನು ಶುದ್ಧವಾದ ನೀರಿನಲ್ಲಿ ತೊಳೆಯಬೇಕು. ಯಾವುದೇ ಸುಧಾರಣೆ ಕಾಣದಿದ್ದರೆ ಕಣ್ಣಿನ ತಜ್ಞರ ಬಳಿ ಹೋಗಬೇಕು. ಅದೇ ರೀತಿ ದೃಷ್ಟಿಸಲು ಸಾಧ್ಯವಾದಂತಹ ಸಾಮಾನ್ಯ ದೂರದಲ್ಲಿ ಓದಬೇಕು. ವಸ್ತುಗಳನ್ನು ಕಣ್ಣಿಗೆ ಅತಿ ಸಮೀಪದಲ್ಲಿರಿಸಿಕೊಂಡು ಅಥವಾ ದೂರದಲ್ಲಿರಿಸಿಕೊಂಡು ಓದಬಾರದು. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು, ನೀವು ಕತ್ತಲೆಯ ಕೋಣೆಯಲ್ಲಿದ್ದೀರಿ ಎಂದು ಭಾವಿಸಿಕೊಳ್ಳಿ. ಕೋಣೆಯಲ್ಲಿರುವ ವಸ್ತುಗಳನ್ನು ನೀವು ಕಾಣುವಿರೇ? ಕೋಣೆಯ ಹೊರಗಿನ ವಸ್ತುಗಳನ್ನು ನೀವು ಕಾಣುವಿರೇ? ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನಾವು ಕತ್ತಲ ಕೋಣೆಯಲ್ಲಿದ್ದಾಗ ಕೋಣೆಯಲ್ಲಿನ ವಸ್ತುಗಳನ್ನು ಕಾಣಲು ಸಾಧ್ಯ ಆಗೋದಿಲ್ಲ. ಆದರೆ ಕೋಣೆಯ ಹೊರಗಿನ ವಸ್ತುಗಳನ್ನು ನಾವು ಕಾಣಬಹುದು. ವಸ್ತುವಿನಿಂದ ಹೊರಟ ಬೆಳಕು ನಮ್ಮ ಕಣ್ಣನ್ನು ಪ್ರವೇಶಿಸಿದಾಗ ಮಾತ್ರ ನಾವು ಈ ವಸ್ತುವನ್ನು ಕಾಣುತ್ತೇವೆ. ಬೆಳಕು ಆ ವಸ್ತುವಿನಿಂದ ಉತ್ಸರ್ಜನೆಯಾಗಿರಬಹುದು ಅಥವಾ ಅದರಿಂದ ಪ್ರತಿಫಲನಗೊಂಡಿರಬಹುದು. ಕೋಣೆಯಲ್ಲಿ ಬೆಳಕು ಇಲ್ಲದಿದ್ದಾಗ ವಸ್ತುಗಳು ಬೆಳಕನ್ನು ಪ್ರತಿಫಲಿಸೋದಿಲ್ಲ. ಆದ್ದರಿಂದ ಕತ್ತಲೆಯ ಕೋಣೆಯಲ್ಲಿ ವಸ್ತುಗಳು ನಮಗೆ ಕಾಣುವುದೂ ಇಲ್ಲ. ಕೋಣೆಯ ಹೊರಗೆ ಬೆಳಕು ಇದ್ದರೆ ಹೊರಗಿನ ವಸ್ತುಗಳನ್ನು ನಾವು ಕಾಣಬಹುದು. ಸೊ ಇದಿಷ್ಟು ಭೌತ ವಿಜ್ಞಾನದ ಪ್ರಶ್ನೆಗಳು. ನೆಕ್ಸ್ಟ್ ಭಾಗ ಆ ರಸಾಯನ ವಿಜ್ಞಾನ. ಸೊ ಇಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 2 ಕ್ವಶನ್ ಕೇಳಿದರೆ. 9ನೇ ಪ್ರಶ್ನೆ, ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂತಾರೆ? ಆಬ್ವಿಯಸ್ಲಿ ಅಂದರೆ ಶುದ್ಧೀಕರಣ ಅಂತ ಹೇಳಿ ಕರೆಯಲಾಗ್ತದೆ. ಹಾಗಾಗಿ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್. 10ನೇ ಪ್ರಶ್ನೆ, ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಹುರಿಯುವಿಕೆಯು ಗಾಳಿಗೆ ಡ್ಯಾಶ್ ಉಂಟು ಮಾಡ್ತದೆ? ಸೊ ಮಾಲಿನ್ಯವನ್ನು ಉಂಟು ಮಾಡ್ತದೆ. ಹಾಗಾಗಿ ಆಪ್ಷನ್ ಇ ಮಾಲಿನ್ಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿದೆ. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಎಂದರೇನು? ವಿವರಿಸಿ. ವಿದ್ಯುತ್ ದ್ರಾವಕಗಳ ದ್ರಾವಣಗಳ ಮೂಲಕ ವಿದ್ಯುತ್ ಹರಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಇದರಿಂದಾಗುವ ಪರಿಣಾಮವನ್ನೇ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂತ ಹೇಳಿ ಕರೆಯಲಾಗುತ್ತದೆ. ಉದಾಹರಣೆಗೆ ವಿದ್ಯುತ್ ಲೇಪನ. ನೆಕ್ಸ್ಟ್, ಮಳೆ ಬರುವಾಗ ಮಿಂಚು ಹೇಗೆ ಉಂಟಾಗುತ್ತದೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಮಳೆ ಬರುವಾಗ ಏನಾಗ್ತದೆ ಅಂದರೆ ಮೋಡಗಳು ಮತ್ತು ಭೂಮಿ ಅಥವಾ ಬೇರೆ ಬೇರೆ ಮೋಡಗಳ ನಡುವೆ ನಡೆಯುವಂತಹ ವಿದ್ಯುತ್ ಆವೇಶಗಳ ವಿಸರ್ಜನಾ ಕ್ರಿಯೆಯಿಂದ ಮಿಂಚು ಉಂಟಾಗುವಂಥದ್ದು. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. ಇಲ್ಲಿ 2 ಪ್ರಶ್ನೆ ಕೊಟ್ಟಿದ್ದಾರೆ. ಮೊದಲನೇದು 13ನೇದು ಕಾರಣ ಕೊಡಿ. ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸುವುದಿಲ್ಲ. ಯಾಕೆಂದರೆ ನೀರು ಸಹ ಒಂದು ಉತ್ತಮ ವಿದ್ಯುತ್ ವಾಹಕ ಆಗಿರ್ತದೆ. ಹಾಗಾಗಿ ಒಂದು ವೇಳೆ ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನೇ ಬಳಸಿದರೆ ಬೆಂಕಿಯನ್ನು ನಂದಿಸುವಂತಹ ವ್ಯಕ್ತಿಗೆ ವಿದ್ಯುತ್ ಸ್ಪರ್ಶದಿಂದ ಅಪಾಯ ಉಂಟಾಗ್ತದೆ. ಹಾಗಾಗಿ ನೀರಿನಿಂದ ವಿದ್ಯುತ್ ಉಪಕರಣಗಳಿಗೆ ಹಾನಿ ಉಂಟಾಗ್ಬೋದು.
ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೇಳಿದರೆ ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆಯ ಇಂಧನ ಅಂತ ಕೇಳಿದ್ದಾರೆ. ಸೊ ಎಲ್ ಪಿ ಜಿಯು ದಹನಗೊಂಡಾಗ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುವ ಹೊಗೆ ಮತ್ತು ಅದೇಹ್ಯ ಕಾರ್ಬನ್ ಕಣಗಳನ್ನು ಉತ್ಪತ್ತಿ ಮಾಡೋದಿಲ್ಲ. ಹಾಗಾಗಿ ಎಲ್ ಪಿ ಜಿ ಕಟ್ಟಿಗೆಗಿಂತಲೂ ಉತ್ತಮವಾದ ಗೃಹ ಬಳಕೆ ಇಂಧನವಾಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಮೇಣದ ಬತ್ತಿಯ ಜ್ವಾಲೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸ್ಲಿಕ್ಕೆ ಕೇಳಿದರೆ. ವೆರಿ ಇಂಪಾರ್ಟೆಂಟ್, ನಿಮ್ಮ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಈ ಕ್ವಶನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಲ್ಲ ಭಾಗಗಳನ್ನು ಗುರುತಿಸ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3-4 ವಾಕ್ಯದಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಮಕ್ಕಳ ಇಲ್ಲಿ ನೋಡಿ 15ನೇದು, ಚಿತ್ರದಲ್ಲಿ ತೋರಿಸಿರುವ ಹಾಗೆ ಬಲ್ಬ್ ಬೆಳಗುವುದಿಲ್ಲ, ಇದಕ್ಕೆ ಕಾರಣವನ್ನು ಪಟ್ಟಿ ಮಾಡಿ, ನಿಮ್ಮ ಉತ್ತರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಈ ಬೀಕರಿನಲ್ಲಿರುವಂತಹ ದ್ರವವು ವಿದ್ಯುತ್ ವಾಹಕವಲ್ಲದಿರಬಹುದು, ಆದ್ದರಿಂದ ಮಂಡಲ ಪೂರ್ಣಗೊಂಡಿರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಮಂಡಲವನ್ನು ರಚಿಸಲು ಬಳಸಿರುವ ತಂತಿಯು ವಿದ್ಯುತ್ತಿನ ಉತ್ತಮ ವಾಹಕವಾಗಿರೋದಿಲ್ಲ. ನೆಕ್ಸ್ಟು ಮಂಡಲದಲ್ಲಿನ ಬ್ಯಾಟರಿಯು ವಿದ್ಯುತ್ತನ್ನು ಉತ್ಪಾದಿಸುವಷ್ಟು ಶಕ್ತಿಯನ್ನು ಹೊಂದಿರೋದಿಲ್ಲ. ನೆಕ್ಸ್ಟ್ ಬಲ್ಬ್ನ ತಂತಿಯು ಕರಗಿರಬಹುದು, ಮಂಡಲದ ಜೋಡಣೆಯು ಸಡಿಲಗೊಂಡಿರಬಹುದು. ಸೊ ಇವೆಲ್ಲ ರೀಸನ್ನ ಇಂದ ನಾವು ಅಲ್ಲಿ ಬಲ್ಬ್ ಬೆಳಗೋದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ 16ನೇ ಪ್ರಶ್ನೆ, ಮಿಂಚಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವ 3 ಕ್ರಮಗಳು. ಸೊ ಮನೆಯಿಂದ ಹೊರಗೆ ಬರಬಾರದು. ಒಂದು ವೇಳೆ ವಾಹನಗಳು ಚಲಿಸುತ್ತಿದ್ದರೆ ಮಿಂಚು ನಿಲ್ಲುವವರೆಗೆ ಅಲ್ಲಿಯೇ ನಿಲ್ಲಬೇಕು ಮತ್ತು ವಾಹನದ ಕಿಟಕಿಯ ಗಾಜುಗಳನ್ನು ಏರಿಸಬೇಕು. ವಿದ್ಯುತ್ ತಂತಿಗಳು, ವಿದ್ಯುತ್ ಕಂಬಗಳು, ದೂರವಾಣಿ ತಂತಿ, ಲೋಹದ ಕೊಳವೆ ಮುಂತಾದವುಗಳನ್ನು ಮುಟ್ಟಬಾರದು. ಹರಿಯುವ ನೀರಿನ ಸಂಪರ್ಕ ತಪ್ಪಿಸಲು ಗುಡುಗು ಸಹಿತ ಮಳೆ ಸಂದರ್ಭದಲ್ಲಿ ಸ್ನಾನ ಮಾಡುವುದು ಸಹ ಸೂಕ್ತವಲ್ಲ. ವಿದ್ಯುತ್ ಉಪಕರಣಗಳಾದಂತಹ ಗಣಕಯಂತ್ರ, ದೂರದರ್ಶನ ಮುಂತಾದವುಗಳ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವುದು. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು 2 ಆವೇಶಭರಿತ ಬಲೂನುಗಳ ಪರಸ್ಪರ ವಿಕರ್ಷಿಸುತ್ತವೆ ಹಾಗೂ ಒಂದು ಆವೇಶಭರಿತ ಬಲೂನ್ ಮತ್ತೊಂದು ಆವೇಶರಹಿತ ಬಲೂನನ್ನು ಆಕರ್ಷಿಸುತ್ತದೆ ಅಂತ ಕೇಳಿದರೆ ವಿವರಿಸಲಿಕ್ಕೆ. ಸೊ ಆವೇಶಭರಿತ ಬಲೂನುಗಳ ಮೇಲಿರುವಂತಹ ಆದೇಶಗಳ ಗುಣಲಕ್ಷಣಗಳು ಒಂದೇ ಆಗಿರ್ತದೆ. ಹಾಗಾಗಿ ಸಜಾತಿಯ ಆವೇಶಗಳು ಪರಸ್ಪರ ವಿಕರ್ಷಿಸೋದ್ರಿಂದ 2 ಆವೇಶಪೂರಿತ ಬಲೂನುಗಳು ಪರಸ್ಪರ ವಿಕರ್ಷಿಸುತ್ತವೆ. ಒಂದು ಆವೇಶಭರಿತ ಬಲೂನು ಮತ್ತೊಂದು ಆವೇಶರಹಿತ ಬಲೂನ್ ಹತ್ತಿರಕ್ಕೆ ಹೋದಾಗ ಆವೇಶರಹಿತ ಬಲೂನ್ನಿಂದಾಗಿ ಆವೇಶ ಸಹಿತ ಬಲೂನ್ನ ಮೇಲೆ ಆವೇಶಭರಿತವಾಗ್ತದೆ ಮತ್ತು ಇದು ವಿರುದ್ಧವಾಗಿರ್ತದೆ. ಹಾಗಾಗಿ ವಿಜಾತಿಯ ಆದೇಶಗಳು ಪರಸ್ಪರ ಆಕರ್ಷಿಸೋದ್ರಿಂದ ಒಂದು ಆವೇಶಭರಿತ ಬಲೂನು ಮತ್ತೊಂದು ಆವೇಶರಹಿತ ಬಲೂನನ್ನು ಆಕರ್ಷಿಸ್ತದೆ. ನೆಕ್ಸ್ಟ್ 4-5 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದರೆ. CNG ಮತ್ತು LPGಗಳನ್ನು ಇಂಧನವಾಗಿ ಬಳಸುವುದರ ಅನುಕೂಲಗಳೇನು? ಸೊ CNG ಮತ್ತು LPGಗಳನ್ನು ಇಂಧನವಾಗಿ ಬಳಸೋದ್ರಿಂದ ಕೆಲವು ಅನುಕೂಲಗಳಿದ್ದಾವೆ. ಅವುಗಳನ್ನು ನೇರವಾಗಿ ದಹಿಸ್ಬೋದು ಮತ್ತು ಅವುಗಳ ಕೊಳವೆಗಳ ಮೂಲಕ ಸುಲಭವಾಗಿ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸ್ಬೋದು. ಶುದ್ಧ ರೂಪದ ಇಂಧನವಾಗಿರ್ತದೆ ಹಾಗೂ ದಹಿಸಿದಾಗ ಹೊಗೆ ಉತ್ಪತ್ತಿ ಮಾಡೋದಿಲ್ಲ, ದಹಿಸಿದಾಗ ಹೆಚ್ಚು ಶಾಖವನ್ನು ಉತ್ಪತ್ತಿ ಮಾಡ್ತದೆ. ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. ಕಲ್ಲಿದ್ದಲು ಡಾಂಬರುಗಳ ಲಕ್ಷಣ ಮತ್ತು ಉಪಯೋಗಗಳನ್ನು ಪಟ್ಟಿ ಮಾಡಿ. ಸೊ ಕಲ್ಲಿದ್ದಲು ಅನ್ನೋದು ಒಂದು ಹಿತಕರವಲ್ಲದ ವಾಸನೆ ಹೊಂದಿರುವಂತಹ ಕಪ್ಪಗಿನ ಮಂದವಾದ ದ್ರವ. ಇದು ಸುಮಾರು 200 ವಸ್ತುಗಳ ಮಿಶ್ರಣವಾಗಿದೆ. ಸೊ ಅದರ ಉಪಯೋಗಗಳು ಈಸಿ ಇದೆ ನೋಡಿ, ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ, ನೋಡ್ಕೊಳ್ಳಿ. ನೆಕ್ಸ್ಟು ಜೀವಶಾಸ್ತ್ರಕ್ಕೆ ಹೋಗೋಣ. 18ನೇ ಪ್ರಶ್ನೆ, ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಡ್ಯಾಶ್ ಮೊದಲ ಹಂತವಾಗಿದೆ, ಹದಗೊಳಿಸುವಿಕೆ ಅದರ ಹಂತವಾಗಿದೆ. ಹಾಗಾಗಿ ಹದಗೊಳಿಸುವ ಆಪ್ಷನ್ ಕರೆಕ್ಟ್. 19ನೇದು, ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಸಹಾಯದಿಂದ ಕಾಣಬಹುದು, ಮೈಕ್ರೋಸ್ಕೋಪ್ ಅಥವಾ ನಾವು ಅದನ್ನ ಸೂಕ್ಷ್ಮದರ್ಶಕ ಅಂತೇಳಿ ಕನ್ನಡದಲ್ಲಿ ಹೇಳಲಾಗ್ತದೆ. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಪ್ರಶ್ನೆಗಳಿದ್ದಾವೆ. ರೂಪ ಪರಿವರ್ತನೆ ಎಂದರೇನು? ಉದಾಹರಣೆ ಕೊಡಿ. ಸೊ ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆ ತಲುಪುವ ಲಾರ್ವಗಳ ರೂಪಾಂತರವನ್ನೇ ರೂಪ ಪರಿವರ್ತನೆ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಋತು ಬಂಧ ಎಂದರೇನು? 45ರಿಂದ 50 ವರ್ಷ ವಯಸ್ಸಿನಲ್ಲಿ ಋತುಚಕ್ರವು ನಿಲ್ಲುತ್ತದೆ. ಋತುಚಕ್ರದ ನಿಲುಗಡೆಗೆ ಋತುಬಂಧ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 2-3 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದರೆ. ನೀರಾವರಿ ಎಂದರೇನು? 2 ವಿಧದ ನೀರಾವರಿ ಕೇಳಿದ್ದಾರೆ. ಸೊ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಅಂತೇಳಿ ಕರೆಯಲಾಗ್ತದೆ. ಇದರಲ್ಲಿರುವ 2 ವಿಧಾನ ತುಂತುರು ನೀರಾವರಿ, ಇನ್ನೊಂದು ಹನಿ ನೀರಾವರಿ ಆಗಿರ್ತದೆ. ಸೊ ಇದೇ ಪ್ರಶ್ನೆಗೆ ಆಪ್ಷನ್ ಕೇಳಿದರೆ. ಖಾರಿಫ್ ಬೆಳೆಗಳು ಎಂದರೇನು? ಉದಾಹರಣೆ ಕೊಡಿ.
ಸೊ ಮಳೆಗಾಲದಲ್ಲಿನ ಬಿತ್ತನೆ ಮಾಡುವ ಬೆಳೆಗಳಿಗೆ ಖಾರಿಫ್ ಬೆಳೆ ಅಂತ ಹೇಳಿ ಕರೀತಾರೆ. ಸೊ ಭಾರತದಲ್ಲಿ ಸಾಮಾನ್ಯವಾಗಿ ಜೂನಿಂದ ಸೆಪ್ಟೆಂಬರ್ವರೆಗೆ ಇದಿರ್ತದೆ. ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ ಇತ್ಯಾದಿಗಳು. ನೆಕ್ಸ್ಟು ಅಮೀಬಾ ಅಥವಾ ಪ್ಯಾರಾಮ್ಯೂಸಿಯಂನ ಚಿತ್ರ ಬರೀಲಿಕ್ಕೆ ಹೇಳಿದರೆ. ಸೊ ಎರಡೂ ಸಹ ಚಿತ್ರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯಾವುದು ಬೇಕಾದರೂ ಅವ್ರ ಎಕ್ಸಾಮಲ್ಲಿ ಕೇಳ್ಬೋದು. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು ಇಲ್ಲಿ 3 ಬರ್ತದೆ. 24ನೇ ಪ್ರಶ್ನೆ, ಅರಣ್ಯ ನಾಶದಿಂದ ಪರಿಸರದ ಮೇಲೆ ಆಗುವ ಪರಿಣಾಮಗಳು ಯಾವ್ಯಾವು? ಸೊ ಸಸ್ಯಗಳ ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ಇದೆ. ಸಸ್ಯಗಳ ಪ್ರಮಾಣ ಕಡಿಮೆ ಆದರೆ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳುವ ಪ್ರಮಾಣವೂ ಸಹ ಕಡಿಮೆ ಆಗ್ತದೆ. ಇದರಿಂದಾಗಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗಿ ಹಸಿರುಮನೆಯ ಪರಿಣಾಮಗಳು ಉಂಟಾಗ್ತದೆ. ಹಾಗಾಗಿ ಅರಣ್ಯನಾಶ ಬಹಳಷ್ಟು ಪರಿಣಾಮವನ್ನು ಬೀರ್ತದೆ ಪರಿಸರದ ಮೇಲೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಮೀಸಲು ಜೀವಗೋಳ ಅಥವಾ ರಕ್ಷಿತ ಜೀವಗೋಳ ಎಂದರೆ ಕೇಳಿದರೆ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿಯೇ ಗುರುತಿಸಲಾಗಿರುವ ಬೃಹತ್ತಾದ ಸುರಕ್ಷಿತ ಪ್ರದೇಶವನ್ನು ಮೀಸಲು ಜೀವಗೋಳ ಅಥವಾ ರಕ್ಷಿತ ಜೀವಗೋಳ ಅಂತ ಹೇಳಿ ಕರೆಯಲಾಗ್ತದೆ. ಅದೇ ಪ್ರಶ್ನೆಗೆ ಇನ್ನೊಂದು ಸಬ್ ಕ್ವಶನ್ ಇದೆ. ಒಂದು ಮೀಸಲು ಜೀವಗೋಳವನ್ನು ತನ್ನೊಳಗೆ ಇತರೆ ಸಂರಕ್ಷಿತ ಪ್ರದೇಶವನ್ನು ಹೊಂದಿರಬಹುದು ಎಂಬುದಕ್ಕೆ ಒಂದು ಉದಾಹರಣೆ ಕೊಡಿ. ಸೊ ಒಂದು ಮೀಸಲು ಜೀವಗೋಳವು ತನ್ನೊಳಗೆ ಇತರ ಸಂರಕ್ಷಿತ ಪ್ರದೇಶವನ್ನು ಹೊಂದಿರುವ ಉದಾಹರಣೆ ಅಂದರೆ ಪಚ್ಮಡಿ ಮೀಸಲು ಜೀವಗೋಳವು ಸಾತ್ಪುರ ಎಂಬ ಹೆಸರಿನ ಒಂದು ರಾಷ್ಟ್ರೀಯ ಉದ್ಯಾನವನ ಮತ್ತು ಜೋರಿ ಮತ್ತು ಪಚ್ಮಡಿಗಳೆಂಬ 2 ವನ್ಯಜೀವಿ ಧಾಮಗಳನ್ನು ಒಳಗೊಂಡಿವೆ. ನೆಕ್ಸ್ಟ್, ಮಾನವರಲ್ಲಿನ ಹೆಣ್ಣು ಮತ್ತು ಗಂಡು ಸಂತಾನೋತ್ಪತ್ತಿ ಇವುಗಳ ಅಂಗಗಳ ಚಿತ್ರ ಬರೆದು ಭಾಗಗಳನ್ನ ಗುರುತಿಸ್ಲಿಕ್ಕೆ ಹೇಳಿದರೆ. ಸೊ ಇದು ಅದರ ಚಿತ್ರ ಆಗಿರ್ತದೆ. ನೋಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಭಾಗಗಳನ್ನು ಸಹ ಗುರುತಿಸಬೇಕು. 26ನೇ ಪ್ರಶ್ನೆ, ಪ್ರೌಢಾವಸ್ಥೆಯಲ್ಲಿ ಆಗುವ ದೈಹಿಕ ಬದಲಾವಣೆಗಳನ್ನು ಪಟ್ಟಿ ಮಾಡಿ. ಸೊ ಎತ್ತರ, ತೂಕ ದಿಢೀರನೆ ಹೆಚ್ಚಾಗ್ತದೆ. ಹುಡುಗರಲ್ಲಿ ಭುಜಗಳು ವಿಶಾಲವಾಗ್ತವೆ, ಎದೆ ಅಗಲವಾಗ್ತದೆ. ಹುಡುಗಿಯರಲ್ಲಿ ಸೊಂಟದ ಕೆಳಭಾಗದ ಪ್ರದೇಶವು ಅಗಲವಾಗ್ತದೆ. ಧ್ವನಿಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ಗಳ ಬೆಳೆಯಲು ಪ್ರಾರಂಭಿಸ್ತದೆ. ಹುಡುಗರಲ್ಲಿ ಧ್ವನಿಪೆಟ್ಟಿಗೆ ದೊಡ್ಡದಾಗಿ ಬೆಳೆಯುತ್ತದೆ. ಸೊ ಅದೇ ರೀತಿ ಹುಡುಗಿಯರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳಾಗ್ತವೆ ಕಂಪ್ಲೀಟಾಗಿ ನೋಡಿ, ಇದಿಷ್ಟು ಬರೀಬೇಕು. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ತಂದೆಯ ಲಿಂಗ ವರ್ಣತಂತುಗಳು ಹುಟ್ಟಲಿರುವಂಥ ಮಗುವಿನ ಲಿಂಗವನ್ನು ನಿರ್ಧರಿಸುತ್ತದೆಯೇ? ಸೊ ಮಾನವರ ಎಲ್ಲ ಜೀವಕೋಶಗಳು ತಮ್ಮ ಜೀವಕೋಶಗಳ ಕೋಶ ಕೇಂದ್ರಗಳಲ್ಲಿ 23 ಜೊತೆ ವರ್ಣತಂತುಗಳನ್ನು ಹೊಂದಿರ್ತದೆ. ಇವುಗಳಲ್ಲಿ 2 ವರ್ಣತಂತುಗಳು ಎಕ್ಸ್ ಮತ್ತು ವೈ ಎಂಬ ಹೆಸರಿನ ಲಿಂಗ ವರ್ಣತಂತುಗಳಾಗಿವೆ. ಹೆಣ್ಣಿನಲ್ಲಿ ವರ್ಣತಂತುಗಳಿದ್ದರೆ ಗಂಡು 1 ಎಕ್ಸ್ ಮತ್ತು ವೈ ವರ್ಣತಂತುವನ್ನು ಹೊಂದಿರ್ತಾನೆ. ಲಿಂಗಾಣುಗಳು ಅಥವಾ ವೀರ್ಯಾಣುಗಳ ತಂತುಗಳು 1 ಗುಂಪನ್ನು ಮಾತ್ರ ಹೊಂದಿರ್ತವೆ. ಸೊ ನಿಷೇಚನೆಗೊಂಡಿರದ ಅಂಡಾಣುಗಳು ಯಾವಾಗಲೂ 1 ಎಕ್ಸ್ ವರ್ಣತಂತುವನ್ನು ಮಾತ್ರ ಹೊಂದಿರ್ತದೆ. ಆದರೆ ವೀರ್ಯಾಣುಗಳಲ್ಲಿ 2 ವಿಧಗಳಿವೆ. ಒಂದು ವಿಧವು ಎಕ್ಸ್ ವರ್ಣತಂತು, ಮತ್ತೊಂದು ವಿಧವು ವೈ ವರ್ಣತಂತು ಹೊಂದಿರ್ತದೆ. ಸೊ ಎಕ್ಸ್ ವರ್ಣತಂತು ಹೊಂದಿರುವ ವೀರ್ಯ ಅಂಡವನ್ನು ನಿಷೇಚನಗೊಳಿಸಿದಾಗ ಯುಗ್ಮಜವು ಹೆಣ್ಣು ಮಗುವಾಗಿ ಬೆಳೆಯುತ್ತದೆ. ಅದೇ ರೀತಿ ವೈ ವರ್ಣತಂತುವನ್ನು ಹೊಂದಿರುವಂತಹ ವೀರ್ಯವು ನಿಷೇಚನೆಗೊಂಡಾಗ ಗಂಡು ಮಗುವಾಗಿ ಬೆಳೆಯುತ್ತದೆ. ಹಾಗಾಗಿ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧರಣೆ ಆಗ್ತದೆ. ಸೊ ಇದಿಷ್ಟು ಮಕ್ಕಳ ನಿಮಗೆ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳುವಂಥವು. ಸೊ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.